ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಗೈಸ್. ಎಲ್ಲ ಹೇಗಿದ್ದೀರಾ? ಇವತ್ತೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡೆ. ನಾನು ಸೂಪರ್ ಆಗಿದ್ದೀನಿ. ಆ್ಯಂಡ್ ಇವತ್ತು ಶುಕ್ರವಾರ. ಸೊ ಅರ್ಲಿ ಮಾರ್ನಿಂಗ್ ಆ್ಯಸ್ ಯೂಶ್ವಲ್ ದಿನ ಇದ್ದಂಗೆ ಇವತ್ತು 6 o'clock ಎದ್ದಿದ್ದೀನಿ. ಬಿಕಾಸ್ ಆಲೂ ಪರಾಠ ಮಾಡೋಣ ಅಂದ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಪರಾಟನೂ ಸಾರಿ ಆಲೂ ಪನ್ನೀರ್ ಪರಾಟ ಮಾಡ್ತಾಯಿದ್ದೀನಿ. ಬಿಕಾಸ್ ನನ್ನ ಮಗನಿಗೆ ಪನ್ನೀರ್ ಆ್ಯಡ್ ಆಗಿರಬೇಕು ಪರಾಟಗೆ, ಬಟ್ ಇಷ್ಟಪಡ್ತಾನೆ. ಹಾಗಾಗಿ ಆ್ಯಂಡ್ ತೋರಿಸ್ತೀನಿ ಗೈಸ್ ರೆಸಿಪಿನೂ ಇವತ್ತು ಹೇಗೆ ಮಾಡೋದು ಅಂತ. ಆಲ್ರೆಡಿ ಆಲೂಗೆಡ್ಡೆನ ಬೇಯಿಸೋಕೆ ಹಾಕಿದ್ದೀನಿ. ಆ್ಯಂಡ್ ಯಾರೆಲ್ಲ ಪನ್ನೀರ್ ತಿನ್ನೋಕ್ಕೆ ಇಷ್ಟ ಇಲ್ಲ ಅಂದರೆ ಪನ್ನೀರ್ನ ಸ್ಕಿಪ್ ಮಾಡ್ಕೋಬೋದು. ನಾನಿಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ ಅಷ್ಟೇ ಗೈಸ್. ಡ್ಯಾಮ್ ಟಯರ್ಡ್ ಗೈಸ್. ನೆನ್ನೆ ಒಂದು ವರ್ಕೌಟ್ ಮಾಡಿ ಶೋಲ್ಡರ್ ಪೇಯ್ನ್ ಎಲ್ಲ ಬಂದುಬಿಟ್ಟಿದೆ. ಡಂಬಲ್ಸ್ ಎಲ್ಲ ಮಾಡಿದ್ವಲ್ಲ ಸ್ಟಿಕ್ದೆಲ್ಲ, ಈ ಪಾರ್ಟ್ ಫುಲ್ಲು ಪೇಯ್ನ್ ಇದೆ ನನಗೆ ಆ್ಯಕ್ಚುಲಿ. ಬಟ್ ಆ ಪೇಯ್ನಲ್ಲೂ ಒಂಥರ ಮಜಾ ಸಿಗುತ್ತೆ. ನಾವು ಸ್ವಲ್ಪ ಏನಿಲ್ಲ, ಬಿಸಿ ಸ್ನಾನ ಮಾಡಿದ್ರೆ ಐ ವಿಲ್ ಬಿ ಆಲ್ ರೈಟ್. ಆ್ಯಂಡ್ ಇವತ್ತು ಹೋಗಬೇಕು. ಏನೋ ರೀಲ್ಸ್ ಎಲ್ಲ ಮಾಡಿಸ್ತಾರಂತೆ ಡ್ಯಾನ್ಸು. ನನಗೂ ಮೊದಲೇ ಡ್ಯಾನ್ಸು ಅಂದರೆ ಅಷ್ಟಕ್ಕಷ್ಟೇ, ಬಟ್ ಓಕೆ ಮಾಡ್ತೀನಿ ಎಂಜಾಯ್ ಮಾಡಿಕೊಂಡು. ದೆನ್ ಇನ್ನೇನು ಹೇಳೋಣ ಗೈಸ್, ಅಷ್ಟೇ. ರೆಸಿಪಿ ತೋರಿಸ್ತೀನಿ ನೋಡಿ, ನಿಮಗೂ ಇಷ್ಟ ಆದರೆ ಮನೇಲಿ ಟ್ರೈ ಮಾಡ್ಕೊಳ್ಳಿ. ಸೊ ಇಲ್ಲಿ ನಾನು ಫಸ್ಟ್ ಆಲೂಗೆಡ್ಡೆನ ಬೇಯಿಸ್ಕೊಂಬಿಡ್ತೀನಿ ಗೈಸ್. ನೆಕ್ಸ್ಟ್ ಫರ್ದರ್ ಪ್ರೊಸೆಸ್ನ ತೋರಿಸ್ತೀನಿ. ಸೊ ಗೈಸ್, ಇಲ್ಲಿ ಪನ್ನೀರ್ ಆಲೂ ಪರಾಟಾಗೆ ನಾನಿಲ್ಲಿ ಆಲ್ರೆಡಿ 200 grams ಆಫ್ ಪನ್ನೀರ್ನ ಗ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ಇಲ್ಲಿ ಆಲೂ ಮ್ಯಾಶ್ ಆಗಿದೆ. ಇವಾಗ ಇದಕ್ಕೆ ಹಾಕ್ಕೊಳ್ತೀನಿ. ಆ್ಯಕ್ಚುಲಿ ನನಗೆ ಬೇರೆದಕ್ಕೆ ಬೇಕಾಗಿತ್ತು ಆಲೂಗೆಡ್ಡೆ ಅಂದ್ಬಿಟ್ಟು ಸ್ವಲ್ಪ ಜಾಸ್ತಿನೇ ಬಾಯ್ಲ್ ಮಾಡಿದ್ದೀನಿ. ಸೊ ನಿಮಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಆ್ಯಡ್ ಮಾಡ್ಕೊಳ್ಳಿ. ಪನ್ನೀರೇ ಜಾಸ್ತಿ ಬೇಕು ಅಂದರೆ ಆಲೂಗೆಡ್ಡೆ ಕಮ್ಮಿ ಹಾಕ್ಕೊಳ್ಳಿ. ಆರಲ್ಸ್ ಎರಡು ಈಕ್ವಲ್ ಆಗಿ ಅಂದರೆ ಆ್ಯಡ್ ಮಾಡ್ಕೊಳ್ಳಿ. ಸೊ ದಟ್ ನಾನು ಇಷ್ಟು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ಸಾಲ್ಟ್ ರೈಸ್ ನಿಮಗೆ ರುಚಿಗೆ ತಕ್ಕಟ್ಟು ಎಷ್ಟು ಬೇಕಾಗುತ್ತೋ ಅಷ್ಟು ಹಾಕ್ಕೊಳ್ಳಿ. ಸೊ ಸ್ವಲ್ಪ ಚಿಲ್ಲಿ ಪೌಡರ್ ಹಾಕ್ಕೊಳ್ತೀನಿ. ಎಲ್ಲನೂ ಅಷ್ಟೇ ಗೈಸ್, ನಿಮಗೆ ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ. ನಾನು ಇಲ್ಲಿ ನಮ್ಮ ಮನೆಗೆ ತೋರಿಸ್ತಿದ್ದೀನಿ. ಆ್ಯಸ್ ಪರ್ ಅವರ್ ಟೇಸ್ಟ್ ನಾನು ಮಾಡ್ತಾ ಇರೋದು. ನಾನು ಸ್ವಲ್ಪ ಚಿಲ್ಲಿ ಪೌಡರ್ ಕಮ್ಮಿನೇ ಹಾಕ್ಕೊಳ್ತೀನಿ. ಆ್ಯಂಡ್ ಇಷ್ಟು ಧನಿಯಾ ಪೌಡರ್ ಆ್ಯಂಡ್ ಇಷ್ಟು ಗರಂ ಮಸಾಲ. ಇಷ್ಟನ್ನು ಗೈಸ್ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆ್ಯಂಡ್ ಈಗ ಕೋರಿಯಾಂಡರ್ ಹಾಕಬೇಕು, ನಾನು ಮರ್ತೋಯ್ತು ಹೇಳೋದು. ಸೊ ಸ್ವಲ್ಪ ಕೋರಿಯಾಂಡರ್ ಇಷ್ಟು ಮಿಕ್ಸ್ ಮಾಡ್ಕೋಬೇಕೀಗ. ಸೊ ಗೈಸ್ ನೋಡಿ, ಈ ಥರ ಸ್ಟಫಿಂಗ್ ರೆಡಿ ಆಗಿದೆ. ಆ್ಯಂಡ್ ಇಷ್ಟು ಡ್ರೈ ಇರಬೇಕು, ವಾಟರ್ ಕಂಟೆಂಟ್ ಇರಬಾರ್ದು ಇದರಲ್ಲಿ. ನೀವು ಆಲೂಗೆಡ್ಡೆನ ಬೇಯಿಸಿದ ಮೇಲೆ ಸ್ವಲ್ಪ ಸೋಸೋದ್ರಲ್ಲಿ ಹಾಕಿಟ್ಬಿಟ್ಟು ವಾಟರೆಲ್ಲ ಸೋಕಾಗಿಬಿಟ್ರೆ ನಿಮಗೆ ಕ್ಲೀನಾಗಿ ಆಗುತ್ತೆ. ನಾನು ತೋರಿಸ್ತೀನಿ ನೋಡಿ. ಇಷ್ಟು ದಪ್ಪ ತೊಗೊಂಡ್ರೆ ಸಾಕು ಫಾರ್ ಒನ್ ಪರೋಟ. ಫೋಕಸ್ ಆಗ್ತಿಲ್ಲ ಗೈಸ್. ನೋಡಿ, ಇಷ್ಟು ದಪ್ಪ ತೊಗೊಂಡ್ರೆ ಸಾಕು ಒಂದು ಪರೋಟಾಗೆ. ಇಲ್ಲ ಇನ್ನೂ ನಿಮಗೆ ಜಾಸ್ತಿ ಸ್ಟಫಿಂಗ್ ಬೇಕು ಅಂದರೆ ಇನ್ನೊಂಚೂರು ಹಾಕ್ಕೊಳ್ಳಿ, ನೋ ವರೀಸ್. ಸೊ ಗೈಸ್, ಟೈಮ್ ಈಗ 6:45 ಆಗಿದೆ. ಮಳೆ ನೋಡಿ, ಮೋಡ ಹೆಂಗೆ ಮುಚ್ಕೊಂಡ್ಬಿಟ್ಟಿದೆ, ಮಳೆ ಬರೋ ಥರ ಇದೆ. ಏನು ಆ ಕಡೆ ನೋಡಿದ್ರೆ ನೋಡಿ ಬಿಸಿಲು ಬರೋ ಥರ ಇದೆ. ಈ ವೆದರ್ ಹೇಳೋಕ್ಕೆ ಆಗಲ್ಲ ಹೇಗಿದೆ ಅನ್ನೋದು. ನಮ್ಮದು ಆಲ್ರೆಡಿ ಪಾರ್ಕಿಂಗ್ ಎಲ್ಲ ಆಂಟಿ ಬಂದು ವಾಶ್ ಮಾಡಿಬಿಟ್ಟಿದ್ದಾರೆ. ಇನ್ನು ಕೆಳಗಡೆ ನನ್ನ ಮಗನಿಗೆ ಸ್ಕೂಲಿಗೆ ಬಿಟ್ಟು ಬಂದು ರಂಗೋಲಿ ಹಾಕಿದ್ರೆ ಆ ಕೆಲಸ ಮುಗಿಯುತ್ತೆ. ಆಲ್ರೆಡಿ ಸ್ಲ್ಯಾಬ್ ಎಲ್ಲ ವಾಶ್ ಆಗಿದೆ. ಸೊ ನೋ ವರೀಸ್, ಜಸ್ಟ್ ಮಾಡ್ಕೊಳ್ಳೋಣ. ಸೊ ಗೈಸ್ ನೋಡಿ, ಇಷ್ಟು ಅಗಲ ಹೊತ್ಕೋಬೇಕಾಗತ್ತೆ ನೀವು. ಆ್ಯಂಡ್ ನಾನಿಲ್ಲಿ ಸ್ಟಫಿಂಗ್ ಇಷ್ಟು ತೊಗೊಂಡಿದ್ದೀನಿ. ಸೊ ಇಲ್ಲಿ ನೋಡಿ, ಈ ಥರ ಫೋಲ್ಡ್ ಮಾಡ್ಕೊಳ್ತೀನಿ ನಾನು ತೊಗೊಂಡು. ಹೀಗೆ 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 ಫೈನಲಾಗಿ ಈ ಥರ ಬರುತ್ತೆ. ಇದರಲ್ಲಿ ಇರೋ ಎಕ್ಸ್ಟ್ರಾ ಹಿಟ್ಟನ್ನ ತೆಕ್ಕೊಳ್ತೀನಿ ನಾನು. ಆ್ಯಂಡ್ ಲೈಟಾಗಿ ಈ ಥರ ಪ್ರೆಸ್ ಮಾಡಬೇಕಾಗತ್ತೆ. ಈಗ ಪೌಡರ್ನ ಸ್ವಲ್ಪ ಡಸ್ಟ್ ಮಾಡ್ಕೊಂಡು ಸ್ವಲ್ಪ ಜಾಸ್ತಿನೇ ಬೇಕಾಗತ್ತೆ.
ಅಷ್ಟೇ ಗೈಸ್, ಸ್ಮೂತಾಗಿ ಲಟ್ಟಿಸ್ಕೋಬೇಕಾಗತ್ತೆ ಇದನ್ನು. ಸೊ ದಟ್ ನೀವು ತುಂಬ ಹಾರ್ಡಾಗಿ ನೀವು ಲಟ್ಸಿದ್ರೆ ಸ್ಟಫಿಂಗ್ ಎಲ್ಲ ಈಚೆ ಬಂದುಬಿಡುತ್ತೆ. ಹಾಗಾಗಿ ಸ್ಮೂತಾಗಿ ಹ್ಯಾಂಡಲ್ ಮಾಡಿ. ಇನ್ ಕೇಸ್ ನಿಮಗೆ ಸ್ಟಫಿಂಗ್ ಈಚೆ ಬರ್ತಾ ಇದೆ ಅಂತ ಅಂದರೆ ಒಂದು ಸ್ವಲ್ಪ ಹಿಟ್ಟನ್ನ ಉದುರಿಸ್ಕೊಂಡು ಲಟ್ಟಿಸ್ಕೊಳ್ಳಿ. ನನಗಿಲ್ಲೇನು ಆ ಥರ ಹಾಕ್ತಾಯಿಲ್ಲ, ಬಿಕಾಸ್ ಸ್ಟಫಿಂಗ್ ಗಟ್ಟಿ ಇರೋದ್ರಿಂದ ಚೆನ್ನಾಗಿ ಬರುತ್ತೆ. ವಾಟರ್ ಕಂಟೆಂಟ್ ಮಾತ್ರ ಇರಲೇಬಾರ್ದು. ಎಷ್ಟು ಅಗಲ ಬೇಕೋ ಅಷ್ಟು ಅಗಲ ಹೊತ್ಕೋಬೋದು ಗೈಸ್. ನೋಡಿ ನಾನು ಹೇಗೆಲ್ಲ ರೊಟೇಟ್ ಮಾಡ್ತಾಯಿದ್ದೀನಿ ಹಾಗೆಲ್ಲನೂ ಅದಾಗ್ತಾಯಿದೆ. ನೋಡಿ ಎಷ್ಟು ದೊಡ್ಡದಾಗಿ ಬಂದಿದೆ. ಸೊ ಈಗ ನಾನು ಇದನ್ನು ಹೆಂಚ್ ಮೇಲೆ ಬೇಯಿಸ್ಕೊಳ್ತೀನಿ. ನೋಡಿ ಗೈಸ್ ಎಷ್ಟು ಚೆನ್ನಾಗಿ ಬಂತು. ಬನ್ನಿ ತೋರಿಸ್ತೀನಿ. ಫ್ಲೇಮ್ ಕಮ್ಮಿ ಮಾಡಿದೆ, ಸೊ ಹಾಗಾಗಿ ಬಗ್ ಅಂದ್ಬಿಡ್ತಾರೆ ಅಷ್ಟೇ. ಹಿಂದೆ ಮುಂದೆ ಸ್ವಲ್ಪ ಆಯಿಲೆಲ್ಲ ಹಾಕ್ಕೊಂಡು ಬೇಯಿಸ್ಕೊಳ್ಳೋದು. ನಿಮಗೆ ಆಯಿಲ್ ಬೇಕಂದರೆ ಆಯಿಲ್ ಹಾಕ್ಕೋಬೋದು, ಬಟರ್ ಬೇಕಂದರೆ ಬಟರ್ ಹಾಕ್ಕೋಬೋದು, ತುಪ್ಪ ಬೇಕಂದರೆ ತುಪ್ಪ ಹಾಕ್ಕೋಬೋದು. ಎಲ್ಲ ನಿಮಗೆ ಬಿಟ್ಟಿದ್ದು ಗೈಸ್. ನಿಮ್ಗೆ ಏನೇನು ಇಷ್ಟ ಆಗುತ್ತೆ ಅದನ್ನೆಲ್ಲ ಹಾಕ್ಕೊಳ್ಳಿ. ನಾನಿಲ್ಲಿ ಈಗ ಫಸ್ಟ್ ಸ್ಟಾರ್ಟಿಂಗ್ ಆಯಿಲ್ ಹಾಕಿ ನಾನು ಬೇಯಿಸ್ಕೊಳ್ತೀನಿ ಎರಡು ಸೈಡು. ಬಿಕಾಸ್ ಸ್ಟಾರ್ಟಿಂಗೇ ತುಪ್ಪ ಹಾಕಿಬಿಟ್ರೆ ಸಿಕ್ಕಾಪಟ್ಟೆ ಹೊಗೆ ಬಂದುಬಿಡುತ್ತೆ ಆ್ಯಂಡ್ ಸೀದೋಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾನು ಆಯಿಲಲ್ಲಿ ಬೇಯಿಸ್ಕೊಳ್ತೀನಿ. ನೆಕ್ಸ್ಟ್ ತಿನ್ನುವಾಗ ತುಪ್ಪನ ಆ್ಯಡ್ ಮಾಡ್ಕೊಳ್ತೀನಿ ನಾನು. ಇದಕ್ಕೆ ಕಾಂಬಿನೇಷನ್ ಮೊಸರು ಗೈಸ್ ಅಷ್ಟೇ. ಅದು ಬಿಟ್ಟು ಏನು ಎಕ್ಸ್ಟ್ರಾನ ಗೊಜ್ಜು ಗಿಜ್ಜು ಎಲ್ಲ ಮಾಡಲ್ಲ ನಾನು. ನೀವು ಗೈಸ್ ಸಿ ಎಷ್ಟು ಚೆನ್ನಾಗಿ ಬಂದಿದೆ. ಸೊ ಗೈಸ್ ನೋಡಿ ಇಷ್ಟು ಬೇಯಿಸ್ಕೊಂಡ್ರೆ ಸಾಕು ನಿಮಗೆ. ಇನ್ನು ತುಂಬ ಸೀದೋಗ್ಬಿಟ್ರೆ ಟೇಸ್ಟ್ ಚೆನ್ನಾಗಿರಲ್ಲ. ಆ್ಯಂಡ್ ಇದ್ರ ಜೊತೆ ಮೊಸರು ವಿಲ್ ಬಿ ದ ಗುಡ್ ಕಾಂಬಿನೇಷನ್. ಇದಕ್ಕೆ ನಾನು ಸ್ವಲ್ಪ ತುಪ್ಪ ಹಾಕ್ಕೊಳ್ತೀನಿ, ಸೊ ದ್ಯಾಟ್ ಇನ್ನು ಟೇಸ್ಟ್ ಚೆನ್ನಾಗಿ ಎನ್ಹಾನ್ಸ್ ಆಗುತ್ತೆ ಇದಕ್ಕೆ. ಅಷ್ಟೇ ಗೈಸ್, ದಿಸ್ ಇಸ್ ಹೌ ದ ಪರಾಟ ಇಸ್ ಲುಕಿಂಗ್. ನೋಡಿ ಏನೂ ಕಿತ್ತೋಗಿಲ್ಲ, ಎಷ್ಟು ಚೆನ್ನಾಗಿ ಬಂದಿದೆ. ಸೊ ಇವತ್ತಿನ ಲಂಚ್ ಬಾಕ್ಸ್ ಈಗ ಕಾಣಿಸ್ತಿದೆ ಗೈಸ್. ಇದು ಪರಾಟ. ಅವನಿಗೆ ಸ್ಕ್ವೇರ್ ಇರಬೇಕು ಪರಾಟ ಇಷ್ಟಪಡ್ತಾನೆ, ಹಾಗಾಗಿ ನಾನು ಅದೇ ಥರ ಕಟ್ ಮಾಡಿ ಹಾಕ್ಕೊಡ್ತೀನಿ. ಆ್ಯಂಡ್ ಅದಕ್ಕೆ ನೆಂಚ್ಕೊಳ್ಳೋಕ್ಕೆ ಮೊಸರು ಕೊಟ್ಟಿದ್ದೀನಿ. ಆ್ಯಂಡ್ ಇವತ್ತು ಸ್ನ್ಯಾಕ್ಗೆ ಮ್ಯಾಂಗೋ ಹಾಕಿದ್ದೀನಿ. ಸೊ ದಿಸ್ ಇಸ್ ಹೌ ಹಿಸ್ ಲಂಚ್ ಬಾಕ್ಸ್ ಲುಕಿಂಗ್ ಲೈಕ್. ಸೊ ಗೈಸ್ ಇವತ್ತೆಲ್ಲ ವೈಟ್ ಥೀಮ್ ಅಂತೆ, ಹಾಗಾಗಿ ಎಲ್ಲರೂ ಬ್ಲ್ಯಾಕ್ ವಿತ್ ವೈಟ್ ಕಾಂಬಿನೇಷನ್ ಹಾಕೊಂಡು ಬಂದಿದ್ದೀವಿ ಫಾರ್ ದ ವೆರಿ ಫಸ್ಟ್. ಆ್ಯಂಡ್ ತುಂಬ ವರ್ಷಗಳಾದಮೇಲೆ ನಾನು ವೈಟ್ ಶರ್ಟ್ ಹಾಕ್ಕೊಳ್ತಿದ್ದೀನಿ. ಬಿಕಾಸ್ ನನಗೆ ವೈಟ್ ಕಲರ್ ಅಂದ್ರೆ ಇಷ್ಟ ಇಲ್ಲ ಟೀ ಶರ್ಟ್. ಸೊ ಹಾಗಾಗಿ ಹೊಸದು ಎತ್ತಿಟ್ಟಿದ್ದೆ ಹಾಕೊಂಡು ಬಂದಿದ್ದೀನಿ ಇವತ್ತು. ನಾಟ್ ಬ್ಯಾಡ್, ಲುಕಿಂಗ್ ಗುಡ್. ಸೊ ಗೈಸ್ ಆ್ಯಸ್ ಯೂಶುವಲ್ ಇವತ್ತು ಕ್ಲಾಸ್ ಮುಗಿಸ್ಕೊಂಡು ನನ್ನ ಫೇವ್ರೆಟ್ ಸ್ಪಾಟ್ ಗಸ್ಟೋಗಿ ಬಂದಿದ್ದೀವಿ ವಿತ್ ಮೈ ಫ್ರೆಂಡ್ಸ್. ಇವತ್ತು ಚೀಟ್ ಡೇ ಥರ ನಾವು ಒಂದು ಬ್ರೌನಿ ತೊಗೊಂಡ್ಬಿಟ್ಟಿದ್ದೀವಿ ವಿತ್ ಅ ಹೆಲ್ತಿ ವಾಟ್ ಲೆಮನ್ ಟೀ. ನನ್ನ ಮಗ ಚಾಕ್ಲೇಟ್ ಏನೋ ಬೇಕು ಅಂತ ಹಾಗಾಗಿ ಏನು ತೊಗೋತಿದ್ದೆ ಪಾಪು? ವ್ಯಾಫಲ್ ವಿತ್ ಮಿಲ್ಕ್ ಅಂತೆ. ಸೊ ಹಾಗಾಗಿ ಇದನ್ನು ತೊಗೊಳ್ತಿದ್ದಾನೆ.
ರೆಡಿ ಮಾಡ್ತಾ ಇದ್ದಾರೆ ವ್ಯಾಫಲ್ನ. ಇದು ವೈಟ್ ಇರೋದು ಬೇಕಾದ್ಮೇಲೆ ಬ್ರೌನ್ ಆಗುತ್ತಾ? ಇದು ವೈಟ್ ಇದೆಯಲ್ಲ, ಬೇಕಾದ್ಮೇಲೆ ಬ್ರೌನ್ ಆಗುತ್ತಾ? ಎಲ್ಲ ಥರ